ಶರಣು ಶರಣಾರ್ಥಿಗಳು. ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು, ಶ್ರೀ ಜಗದ್ಗುರು ಛಲವಾದಿ ಗುರುಪೀಠ, ಚಿತ್ರದುರ್ಗ. ಇವತ್ತು ಬಸವತತ್ವ ಮಠಾಧೀಶರ ಒಕ್ಕೂಟ ಏನು ಕೆಲಸ ಮಾಡ್ತಾ ಇದೆ ಅನ್ನೋಂಥ ವಿಚಾರಕ್ಕೆ ಭಾಳಷ್ಟು ಜನ ಭಕ್ತರುಗಳು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಾಗೆ ಪರ ವಿರೋಧಗಳ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇದೆ. ಇದು ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯಿತು, ಏನಾಯಿತು, ಎಲ್ಲಿಗೆ ಬಂತು ಅನ್ನೋಂಥ ವಿಷಯವನ್ನು ವಿನಿಮಯ ಮಾಡೋದ್ರ ಜೊತೆಗೆ ಇದು ನಮ್ಮ ಮಠಾಧೀಶರ ಒಕ್ಕೂಟ ಬೇಕೋ ಬೇಡವೋ ಅನ್ನೋಂಥ ವಿಷಯನೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಮಠಾಧೀಶರುಗಳು ಈ ಒಕ್ಕೂಟ ಮಾಡಬೇಕಾಗಿದ್ದು ಕೆಲಸ ಏನು ಅಂತ ನನಗೆ ತಿಳಿದಿದ್ದು ಅಂದರೆ, ಶರಣರನ್ನು ತಯಾರು ಮಾಡುವಂಥದ್ದು, ಶರಣರನ್ನು ಉಂಟು ಮಾಡತಕ್ಕಂಥದ್ದು. ಇವತ್ತು ನಮ್ಮ ಭಾರತದ ಸಂವಿಧಾನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸಂವಿಧಾನದ ಜೊತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸಂವಿಧಾನ ಆಶಯ ಏನಿದೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿದ್ರೆ, ಸಂವಿಧಾನ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಎಕ್ಸಲೆಂಟ್ ಮ್ಯಾನ್ಗಳು ಬೇಕು, ಉತ್ಕೃಷ್ಟ ನಾಗರಿಕರು ಬೇಕು ಅನ್ನೋಂಥ ಅಭಿಪ್ರಾಯವನ್ನು, ಮೂಲಭೂತ ಹಕ್ಕು ಕರ್ತವ್ಯಗಳನ್ನು ಕೊಡೋದ್ರ ಮೂಲಕ ಆಶಯವನ್ನು ವ್ಯಕ್ತಪಡಿಸಿದೆ. ಆದರೆ ಅದರ ಪ್ರಕಾರ ಇವತ್ತು ಬಸವಾದಿ ಶಿವಶರಣರ ವಿಚಾರ, ಶರಣರೇ ನಾನು ಸಂವಿಧಾನದ ಆಶಯದ ಎಕ್ಸಲೆಂಟ್ ಮ್ಯಾನ್ಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥ ಸಂವಿಧಾನದ ಆಶಯದ ಎಕ್ಸಲೆಂಟ್ ಮ್ಯಾನ್ಗಳನ್ನು ತಯಾರು ಮಾಡೋ ಅಂಥ ಜವಾಬ್ದಾರಿ ಈ ಒಕ್ಕೂಟದಿಂದ ಆಗಬೇಕಾಗಿತ್ತು. ಆದರೆ ಅದಕ್ಕೆ ಹಿನ್ನಡೆ ಆಗಿದೆ. ಆ ಹಿನ್ನಡೆಯಾಗಿದ್ದಕ್ಕೆ ಹಲವಾರು ಕಾರಣಗಳಿದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಹಾಗೆ ಇಂಥ ಒಕ್ಕೂಟಕ್ಕೆ ನಾನು ಒಬ್ಬ ಭಾಗವಹಿಸಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ವೇದಿಕೆಯಿಂದ ನಾನು ಕೂಡ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೂ ಕೂಡ ಇನ್ವೈಟ್ ಮಾಡಿ ಭಾಳ ಗೌರವಾಧಾರಗಳಿಂದ ಮಾಡಿದರು. ನಾನು ಅವತ್ತು ಮಾತಾಡೋ ಅಂಥ ಸಂದರ್ಭದಲ್ಲಿ ಎಲ್ಲರ ವಿಡಿಯೋನೂ ಕೂಡ ಮಾತಾಡೋ ಆಶೀರ್ವಚನ, ಚಿಂತನ, ಪ್ರಶ್ನೋತ್ತರ ಎಲ್ಲದೂ ಲೈವ್ ಆಗ್ತಾಯಿತ್ತು. ನಾನು ಶರಣರನ್ನು ಉಂಟು ಮಾಡೋದು ಹೇಗೆ ಅನ್ನೋ ಅಂಥ ವಿಚಾರವನ್ನು, ಅಗತ್ಯ, ಔಚಿತ್ಯ, ಅನಿವಾರ್ಯತೆಗಳನ್ನು ಮಾತಾಡೋ ಸಂದರ್ಭಕ್ಕೇ ಲೈವ್ ನಿಂತೋಯ್ತು. ಕಾರ್ಯಕ್ರಮದ ಅಧ್ಯಕ್ಷರಿಗೆ ಮಾತಾಡಿದ್ದಾಗ್ಯೂ ಸಮೇತ ಎಲ್ಲ ಮಠಾಧೀಶರ ವಿಡಿಯೋಗಳು ಸಿಗ್ತವೆ, ನನ್ನದೊಂದು ವಿಡಿಯೋ ಮಾತ್ರ ಸಿಕ್ಕದಿಲ್ಲ. ಇದು ಆ ಕಟ್ಟೋ ಅಂಥ ಮನಸ್ಸುಗಳು ಯಾವ ಮಟ್ಟಕ್ಕಿದ್ದಾವೆ ಅಂಥೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ. ಒಲೆಯರ್ ಸ್ವಾಮಿ ಮಾತಾಡ್ತಾ ಇರೋದು ಬಿಡು ಅಂತ ಅಂದ್ಕೊಂಡ್ರ, ಅಥವಾ ಆ ಸ್ವಾಮಿ ಹೇಳೋದನ್ನು ನಾವ್ಯಾಕೆ ಕೇಳ್ಕೋಬೇಕು ಅಂತ ಅಂದ್ಕೊಂಡ್ರ, ಅಥವಾ ಅವ್ರ ಹಿತಾಸಕ್ತಿ ಏನು ಅಂತ ನನಗೆ ಈವರೆಗೂ ಕೂಡ ಅರ್ಥ ಆಗಿಲ್ಲ. ಹಾಗಾಗಿ ಲಿಂಗಾಯತ ಅನ್ನೋವಂಥದ್ದು ಜಾತಿ ಮಾಡ್ಕೊಂಡಿರ್ತೀವಿ ಅಂತಂದರೆ ಅವರು ಇದ್ಕೊಳ್ಳಿ. ಆದರೆ ಬಸವ ಧರ್ಮ, ಶರಣರ ಧರ್ಮದ ಅಗತ್ಯ, ಔಚಿತ್ಯ, ಅನಿವಾರ್ಯತೆ ಇವತ್ತಿಗೂ ಕೂಡ ಇದೆ. ಛಲವಾದಿ ಗುರುಪೀಠ ಆ ದೆಸೆಯಲ್ಲಿ ಹೆಜ್ಜೆ ಇಡ್ತದೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶರಣರನ್ನು ಉಂಟು ಮಾಡ್ತಕ್ಕಂಥದ್ದೇ 101 ಸ್ಥಳದ ವಿಷಯ ಆಗಿದೆ, ಜ್ಞಾನ ಆಗಿದೆ, ಅನುಭವ ಆಗಿದೆ. ಅದನ್ನು ಬಸವಾದಿ ಶಿವಶರಣರು ಕಂಡ್ಕೊಂಡು ಮಾದಾರ ಚೆನ್ನೈನಿಂದಿಡಿದು, ಛಲವಾದಿ ಶಿವನಾಗಮಯ್ಯನಿಂದಿಡಿದು, ಸೂಳೆ ಸಂಕವನಿಂದಿಡಿದು ಎಲ್ಲ ನಿಮ್ನಾತಿ ನಿಮ್ನರನ್ನ ಶರಣ ಪದವಿಗೆ ತಂದಿದ್ದಾರೆ. ಅಂಥದ್ದೊಂದು ವಿದ್ಯಾಬುದ್ಧಿ ಬಸವಣ್ಣ, ಅಪ್ಪ ಬಸವಣ್ಣವರಿಂದ ನಮ್ಮ ಕೈಗೂ ಸಿಕ್ಕಿರೋದ್ರಿಂದ ನಾವು ಕೂಡ ಹಗಲು ರಾತ್ರಿ ಅವಿರತ ಶ್ರಮದಿಂದ ಶರಣರನ್ನು ಉಂಟು ಮಾಡೋದಕ್ಕೆ ಇದಕ್ಕೆ ಧುಮುಕ್ತಾ ಇದ್ದೀವಿ. ಈ ವಿಡಿಯೋ ಮೂಲಕ ಶರಣರನ್ನು ತಯಾರು ಮಾಡೋ ಅಂಥ ದೀಕ್ಷಾ ಮೋಕ್ಷ ಸಂಸ್ಕಾರ ಲಿಂಗಾನುಭವದಲ್ಲಿ ನಾನು ಇವತ್ತಿನಿಂದ
ಅಭೂತಪೂರ್ವದಂಥ ಕೆಲಸ ಕಾರ್ಯಗಳಿಗೆ ಕಮಿಟ್ ಆಗ್ತಾ ಇದ್ದೀನಿ ಅನ್ನೋ ಅಂಥ ಮಾತಿಗೆ ಕರೆ ಕೊಡ್ತಾ ನನ್ನನ್ನು ಸಮಾಜ ಸೇವೆಗೋಸ್ಕರ ಶರಣರನ್ನು ತಯಾರು ಮಾಡೋಕ್ಕೋಸ್ಕರ ಯಾರು ಬೇಕಾದರೂ ಸಹಾಯ ಸಹಕಾರ ಪ್ರಸಾರ ಪ್ರಚಾರ ಎರಡನ್ನೂ ಕೂಡ ಮಾಡ್ಬೋದು ಅಂತಕ್ಕಂಥ ರೀತಿಯಲ್ಲಿ ಆ ಬಗ್ಗೆ ವಿನಿಮಯ ಮಾಡಿಕೊಳ್ಳಿಕ್ಕೆ ದಿನಾಂಕ ಸಮಯವನ್ನು ಯಾರ್ಯಾರಿಗೆ ಯಾವ್ಯಾವಾಗ ಬಿಡುವಾಗತ್ತೆ ಆವಾಗ ಬಸವಾನುಭಾವಿಗಳು ಶರಣಾನುಭಾವಿಗಳು ಭೇಟಿ ಮಾಡಿ ನನಗೆ ಸಹಕರಿಸ್ಬೇಕು, ಆ ದಶೆಯಲ್ಲಿ ಕೆಲಸ ಮಾಡೋಕ್ಕೆ ಕರೆ ಕೊಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಗುರು ಬಸವ, ಜೈ ಜೈ ಗುರು ಬಸವ, ಜೈ ಭಾರತದ ಸಂವಿಧಾನ, ಜೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.